ಮೆಟರ್ನಿಟಿ ಲೀವ್ ಮುಗಿಸಿ ಆಫೀಸಿಗೆ ಹೋಗ್ತಿದ್ದು ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಮನೆ ಮಗು ಕೆಲಸ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ನಂದು ನೈಟ್ ಶಿಫ್ಟ್ ಆಗಿದ್ದರಿಂದ ಹೆಲ್ತ್ ಕಂಡೀಷನ್ ಅಂತೂ ತುಂಬ ವರ್ಸ್ಟ್ ಆಯಿತು. ಇದನ್ನೆಲ್ಲ ಥಿಂಕ್ ಮಾಡಿ ನಾನೊಂದು ಫರ್ಮ್ ಡಿಸಿಷನ್ನ ತೊಗೊಂಡೆ. ಇನ್ನು ಮುಂದೆ ಆಫೀಸಿಗೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಿಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ಡೇ. ಯಾಕೆ ಅಂತ ಅಂದರೆ ನಾನು ಕೆಲಸಕ್ಕೆ ರಿಸೈನ್ ಮಾಡಿ ಕಂಪ್ಲೀಟಾಗಿ ಎಲ್ಲಾನು ಸೆಟಲ್ಮೆಂಟ್ ಎಲ್ಲ ಮುಗಿಸಿ ನನಗೆ ರಿಟರ್ನ್ ಬಂದಿದ್ದೀನಿ. ಒಳ್ಳೆ ಕಂಪನಿ, ಒಳ್ಳೆ ಟೀಮ್, ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಇದ್ದಿದ್ದಂಥ ಕೆಲಸ. ಮನ್ಸಿಗೆ ತುಂಬ ಕಷ್ಟ ಆದರೂ ಕೆಲಸ ಅಂತೂ ಬಿಟ್ಟಿದ್ದಾಯಿತು. ಮಂಡೇ ರಿಸೈನ್ ಮಾಡಿ ಫ್ರೈಡೇವರೆಗೂ ಥಿಂಕ್ ಮಾಡಿದ್ದೀನಿ. ಇಲ್ಲಿಂದ ಲೈಫ್ ಮುಂದಕ್ಕೆ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ ಅಂತ. ಇರೋದು ಒಂದೇ ಲೈಫು, ಜಾಸ್ತಿ ಥಿಂಕ್ ಮಾಡ್ತಾ ಕೂರೋಕ್ಕಾಗಲ್ಲ. ಒಂದು ಬೇಕಂದರೆ ಇನ್ನೊಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ದಟ್ ಈಸ್ ಕಾಲ್ಡ್ ಲೈಫ್. ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಲೈಟಾಗಿ ಟಚಪ್ ಮಾಡಿಕೊಂಡು ಕಾಂತಾರ ಮೂವಿಗೆ ಹೋಗೋಣ ಅಂತ ಹೊರಟೆ. ನನ್ನ ಹಸ್ಬೆಂಡ್ ಬಂದು ನನ್ನ ಕಾಂತಾರ ಮೂವಿ ಕರ್ಕೊಂಡೋದ್ರು. ಮನೆಯಲ್ಲೇ ಇದ್ದು ಸ್ವಲ್ಪ ಇರಿಟೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಮೊಮೋಸ್ ತಿನ್ಕೊಂಡು ಕಾಂತಾರ ಮೂವಿ ನೋಡಿಕೊಂಡು. ಮೂವಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಎಲ್ಲರೂ ಥಿಯೇಟರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ, ಬಿಕಾಸ್ ಲಾಸ್ಟ್ 30 ಮಿನಿಟ್ಸ್ ಅಂತೂ ಸೂಪರ್ ಆಗಿದೆ. ಹಾಗೆ ಬರ್ತಾ ಮಸಾಲೆ ಪುರಿ ತಿನ್ಕೊಂಡು ಪಾಪಕ್ಕೆ ಸ್ವಲ್ಪ ಪ್ರಾಡಕ್ಟ್ಸ್ ಬೇಕಾಗಿತ್ತು, ಎಲ್ಲನೂ ತೊಗೊಂಡು ಮನೆಗೆ ಬಂದು ಸೆಟಲ್ ಡೌನ್ ಆದೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ಕೆಲಸ ಬಿಟ್ಟಿದ್ದರಿಂದ ಫ್ರೈಡೇವರೆಗೂ ನಾನು ಪ್ರಾಪರಾಗಿ ವ್ಲಾಗ್ ಮಾಡಿಲ್ಲ. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ 10 ಡೇಸ್ ಆಗಿಬಿಟ್ಟಿದೆ. ಇನ್ನು 20 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ವೆಯ್ಟ್ ರಿಡ್ಯೂಸ್ ಮಾಡ್ತೀನಿ, ಹೆಲ್ದಿಯಾಗಿ ಇರ್ತೀನಿ. ಸೊ ಟಾಟಾ ಬಾಬಾ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.